ಫುಟ್ಬಾಲ್ ಪ್ರಿಯರ್ ನಾಲಿಗೆ ಮೇಲೆ ಇವತ್ತು ಅವ್ರು ನೋಡಬೇಕು ಮಾತಾಡಿಸ್ಬೇಕು ಅನ್ನುವಂಥದ್ದು ಅಂಥದ್ದು ಇವತ್ತಿನೊಂದೇನಪ್ಪ ಅಂದ್ರೆ ಫ್ರಾನ್ಸನ್ನು 2-0 ಸೋಲಿಸಿದ್ದು. ಅದು ಸಣ್ಣ ಕೆಲಸ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಮೈಕೆಲ್ ಓಯರ್ಜಲ್ಬಲ್ ಅನ್ನುವಂಥವ್ರು, ಇನ್ನೊಬ್ಬರು ಸ್ಪೇನ್ ತಂಡದ ಮೆಟ್ರೋ ಓರೋ ಅನ್ನುವಂಥವ್ರು. ಇವರಿಬ್ಬರು ಅವತ್ತು 2 ಗೋಲನ್ನು ಹೊಡೆದ 2-0 ಎಂಬೆಪೆ ಟೀಮನ್ನು ಅಂದರೆ ಫ್ರಾನ್ಸ್ ಟೀಮನ್ನು ಮನೆಗೆ ಕಳಿಸಿದರು. ಎಂಬೆಪೆ ಹೋಗುವಂತ ಕೊನೆಗೆ ಅಲ್ಲಿ ಗೋಲ್ ಕೀಪರ್ ಯಾರಪ್ಪ ಅಂತಂದ್ರೆ ಉನೈ ಶಿರ್ಮೋನ್ ಅವರಿಗೆ ಥ್ಯಾಂಕ್ಸ್ ಹೋಗ್ತಾರೆ. ಯಾಕಂದ್ರೆ ಫ್ರಾನ್ಸ್ ತನ್ನ ತಂಡವನ್ನು ಅಟ್ಯಾಕಿಂಗಾಗಿ ಇಟ್ಕೊಂಡು ಬೆಳೆದಂಥದ್ದು, ಡಿಫೆನ್ಸ್ದಲ್ಲಿ ಒಂದಿಷ್ಟು ವೀಕ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ಕಂಡು ಬರ್ತದೆ. ಸೆಮಿಫೈನಲ್ದಲ್ಲೇ ಫ್ರಾನ್ಸ್ನ ವಿರುದ್ಧ 2 ಗೋಲ್ಗಳು ಆಗ್ತಾವೆ, ಆದರೆ ಸ್ಪೇನ್ ಒಂದೂ ಆಗೋದಿಲ್ಲ. ಇದಕ್ಕೆ ಕಾರಣ ಅಂದರೆ ಗೋಲ್ ಕೀಪರ್. ಅದಕ್ಕೆ ಎಂಬೆಪೆ ಕೊನೆಗೆ ಆ ಗೋಲ್ ಕೀಪರ್ಗೆ ಅಭಿನಂದಿಸ್ತಾರೆ, ನೀವು ಬೆಸ್ಟ್ ಕೆಲಸ ಮಾಡಿದ್ರೆ ಉಳಿಸ್ಕೊಂಡ್ರೆ ಗೆದ್ರಿ ಅಂತೇಳಿ. ಅಂದರೆ ಒಂದು ಆಟದಲ್ಲಿ ಮುಖ್ಯವಾಗಿ 2 ಕಡೆ ಬೇಕಾಗ್ತದೆ, ಡಿಫೆನ್ಸು ಬೇಕು, ಅಟ್ಯಾಕಿಂಗು ಬೇಕು. ಕೇವಲ ಅಟ್ಯಾಕ್ ಒಂದರಿಂದ ನಾವು ಗೆಲ್ತೀವಿ ಅನ್ನುವಂಥ ಮಾತು ಸುಳ್ಳು ಅನ್ನೋದನ್ನು ಸ್ಪೇನ್ ತೋರಿಸ್ಕೊಡ್ತದೆ. ಯಾಕಂದ್ರೆ ಅಟ್ಯಾಕಿಂಗ್ದೊಳಗೆ ಎಂಬೆಪೆ ಅನ್ನುವಂಥ ವ್ಯಕ್ತಿ ಶಕ್ತಿ ಅವ್ರನ್ನ ಎದುರು ಹಾಕೊಂಡು ಗೆಲ್ಲೋದು ಭಾಳ ಕಷ್ಟದ ಕೆಲಸ. ಅಂಥದ್ರಲ್ಲೇ ಈ ಎಂಬೆಪೆಯನ್ನು ಎದುರು ಹಾಕೊಂಡು 2-0 ಗೋಲ್ ಒಟ್ಟು ಮಾಡಿಸ್ಕೊಳ್ಳಿಲ್ಲ. ಇದು ಭಾಳ ಮಹತ್ವದ. ಹೀಗಾಗಿ ಎಂಬೆಪೆ ಅವ್ರಿಗೆ ಭಾಳ ನಿರಾಶೆ ಆಗಿದ್ದಂತ ಸುಳ್ಳಲ್ಲ. ಹೀಗಾಗಿ ಇವತ್ತು ಸ್ಪೇನ್ ಫೈನಲ್ಗೆ ಬಂದದ. ಅದೇ ಕಾಲಕ್ಕೆ ಅರ್ಜೆಂಟೀನಾ ಕೊನೆಯ ಕ್ಷಣದಲ್ಲಿ ಹೊಡೆದಂಥ ಗೋಲ್ಗಳಿಂದ ಇಡೀ ವಿಶ್ವ ತುಂಬ ಎಲ್ಲರೂ ಹೋಗಲಿಕ್ಕೆ. ಅದರಲ್ಲೂ ಮೆಸ್ಸಿಯ ದೊಡ್ಡ ಗುಣ ಏನಪ್ಪ ಅಂದ್ರೆ ತಾನೇ ಹೊಡಿಬೇಕು ಅನ್ನುವಂಥ ವಿಷಯ ಬಿಟ್ಟುಬಿಟ್ಟು ತನ್ನ ಜೊತೆಗಾರರಿಗೆ ಜೂನಿಯರ್ಸ್ಗಳಿಗೆ ಬಿಟ್ಟು ಕೊಡುವಂಥದ್ದು. ಯಾಕೆ ಸೀನಿಯರು ಹೆಚ್ಚು 40 ಎಡಬಲದಲ್ಲಿ ವಯಸ್ಸಾಗಿದೆ. ಇವತ್ತು ದೊಡ್ಡ ಆಟಗಾರ, ಇಂಥ ಆಟಗಾರ ಮೋಸ್ಟ್ಲಿ ಇದು ಲಾಸ್ಟ್ ವರ್ಲ್ಡ್ ಕಪ್ ಆಗ್ಬೋದು. ಇಲ್ಲಿ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ ವರ್ಲ್ಡ್ ಕಪ್ಪನ್ನು. ಆದ್ರೆ ಈ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಲಮಿನ್ ಯಮಾಲ್ ಕಮಾಲ್ ಮಾಡ್ಬೋದಾ ಅಂತೇಳಿ ಲಮಿನ್